ಬಹುತೇಕ ಮಂದಿಗೆ ಒಂದು ಡೌಟ್ ಏನಿರುತ್ತೆ ಅಂದ್ರೆ ಇದು ಈ ತರ ಇಟ್ಟಿಗೆಗಳಲ್ಲಿ ಯಾವ ರೀತಿಯಾಗಿ ಕನ್ಸ್ಟ್ರಕ್ಷನ್ಗಳನ್ನ ಮಾಡ್ತಾರೆ, ಗೋಡೆಗಳನ್ನ ಯಾವ ರೀತಿ ಕಟ್ತಾರೆ, ಅಥವಾ ಈ ಗೋಡೆಗೆ ಕಟ್ಟುವಾಗ ಸಿಮೆಂಟ್ಗಳನ್ನ ನಾರ್ಮಲ್ ಆಗಿ ಯೂಸ್ ಮಾಡ್ತಾರಲ್ವಾ, ಇದರಲ್ಲಿ ಯಾಕೆ ಸಿಮೆಂಟ್ ಯೂಸ್ ಮಾಡಲ್ಲ, ಹೆಂಗೆ ನಡೆಯುತ್ತೆ ಈ ಪ್ರೋಸೆಸ್? ಸಿಮೆಂಟ್ ಇಲ್ದೇನೆ ಇಟ್ಟಿಗೆ ಕಟ್ಟೋದು, ಬಿಲ್ಡಿಂಗ್ ಕಟ್ಟೋದು ನಿಜಕ್ಕೂ ಸಾಧ್ಯನಾ ಅಂತ ಹೇಳುವಂಥದ್ದು ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಎಲ್ಲಿಗೆ ಒಂದು ಪ್ಲೇಸಿಗೆ ನಮ್ದು ಕಸ್ಟಮರ್ಗೆ ಆರ್ಡರ್ ಹಾಕಿದ್ವಿ, ಅವ್ರದ್ದು ಆರ್ಡರ್ ಕೊಡ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ಅವ್ರದ್ದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸೊ ಅಲ್ಲಿಗೆ ವಿಸಿಟ್ ಕೊಟ್ಟಿದ್ದೇವೆ. ಇದು ನಿಮ್ಗೆಲ್ರಿಗೂ ಕೂಡ ತೋರಿಸ್ಲಿಕ್ಕೆ ಬೇಕಾಗಿ ನಾವು ವಿಡಿಯೋ ಮಾಡ್ತಾ ಇರೋದು. ಅಂದ್ರೆ ಉದ್ದೇಶನೇ ಯಾವ ರೀತಿ ಇದರಲ್ಲಿ ಕನ್ಸ್ಟ್ರಕ್ಷನ್ ಕಟ್ತಾರೆ ಅಂತ ಹೇಳಿ. ಇದರಲ್ಲಿ ಅರ್ಧ ಪೊಸಿಷನ್ ಹೋಲ್ ಬ್ಲಾಕ್ಸ್ ನಲ್ಲಿ, ಅಂದ್ರೆ ಬ್ಲಾಕ್ಸ್ ನಲ್ಲಿ ಸಿಮೆಂಟ್ ಇಟ್ಟಿಗೆಯಲ್ಲಿ ಕೂಡ ಕಟ್ಟಿದ್ದಾರೆ. ಸೊ ಇನ್ನೊಂದು ಅರ್ಧ ಪೊಸಿಷನ್ ಈ ನಮ್ಮ ಮಣ್ಣಿಟ್ಟಿಗೆಯಲ್ಲಿ, ಅಂದ್ರೆ ಮಡ್ ಬ್ರಿಕ್ಸ್ ಅಲ್ಲಿ ಕಟ್ತಾ ಇದ್ದಾರೆ. ಇಲ್ಲಿ ನಿರ್ಮಾಣ ಆಗ್ತಾ ಇರೋದು ರೆಸ್ಟೋರೆಂಟ್ ಆಗಿರೋದ್ರಿಂದ ಇಲ್ಲಿಗೆ ಯಾವ ಲೆವೆಲ್ಗೆ ಗೋಡೆ ನಿಲ್ಬೇಕು ಆ ಲೆವೆಲ್ಗೆ ಕಟ್ತಾ ಇದ್ದಾರೆ. ಸೊ ಇದು ಕಟ್ಲಿಕ್ಕೆ ಕೂಡ ಹಾಗೇನೆ ನಾರ್ಮಲ್ ಆಗಿ ಬೇರೆ ಕಲ್ಲುಗಳನ್ನ, ಜಂಬಿಟ್ಟಿಗೆಯನ್ನ ಅಥವಾ ಕೆಂಪು ಕಲ್ಲು ಅಥವಾ ಮುರಕಲ್ಲು ಏನು ಹೇಳ್ತೇವೆ ನಾವು, ಅದನ್ನ ಕಟ್ಟುವ ಸಂದರ್ಭ ಎಷ್ಟು ಸಮಯ ಹಿಡಿಯುತ್ತೋ ಅದಕ್ಕಿಂತ ತುಂಬಾ ಕಡಿಮೆ ಅವಧಿಯಲ್ಲಿ ಇದನ್ನ ಕಟ್ಟಬಹುದು. ಯಾಕಂದ್ರೆ ಸಿಮೆಂಟ್ನ ಮತ್ತೆ ಮತ್ತೆ ಯೂಸ್ ಮಾಡ್ಲಿಕ್ಕಿಲ್ಲ. ಫಸ್ಟ್ ಒಂದು ಲೇಯರ್ ಮಾತ್ರ, ಫಸ್ಟ್ ಸಾಲಿನಲ್ಲಿ ಮಾತ್ರ ಸಿಮೆಂಟ್ ಬಳಕೆ ಆಗುವಂಥದ್ದು. ಮತ್ತೆ ಇಟ್ಟಿಗೆಗಳನ್ನ ಇಡ್ತಾ ಹೋಗುದು, ಜಾಯಿಂಟ್ ಮಾಡ್ತಾ ಹೋಗುದು. ಹೇಗೆಂದ್ರೆ ಅದರಲ್ಲಿ ಲಾಕ್ ಇರುತ್ತೆ ಸಿಸ್ಟಮ್, ಅದರ ಪ್ರಕಾರ ಅದು ಲಾಕ್ ಆಗುತ್ತಾ ಹೋಗುತ್ತೆ. ನಮ್ಮಲ್ಲಿ ಕಟ್ಟಲಿಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಕಟ್ಟುವುದು ಹೇಗೆ ಅಂತ ಹೇಳುವಂಥದ್ದು ಕೆಲವೊಂದು ಮೇಸ್ತ್ರಿಗಳಿಗೆ, ಈಗ ಆಲ್ಮೋಸ್ಟ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ತುಂಬ ಜನ ಮೇಸ್ತ್ರಿಗಳಿಗೆ ಗೊತ್ತಿರುತ್ತೆ ಕಟ್ಟುವುದು ಹೇಗೆ ಅಂತೇಳಿ. ಇನ್ನೂ ಕೂಡ ತರಬೇತಿ ಅವಶ್ಯಕತೆ ಇದ್ದರೆ ನಾವು ತರಬೇತಿಯನ್ನು ಕೂಡ ಮೇಸ್ತ್ರಿಗಳಿಗೆ ಒದಗಿಸಿಕೊಡ್ತೇವೆ. ಮತ್ತು ಮೇಸ್ತ್ರಿಗಳು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕೊಟ್ಟಿರೋ ನಂಬರಿಗೆ ಕೆಲಸ ಬೇಕಾದರೆ, ನಮ್ಮದು ಆಲ್ಮೋಸ್ಟ್ ಆರ್ಡರ್ಗಳಿದ್ದಾವೆ ಕೆಲಸ ಕಟ್ಟಿಸಿ ಕೊಡುವಂಥದ್ದು. ಅದಕ್ಕೂ ಕೂಡ ಮೇಸ್ತ್ರಿಗಳು ಕಾಂಟ್ಯಾಕ್ಟ್ ಮಾಡ್ಬೋದು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಮೇಸ್ತ್ರಿಗಳು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಕರ್ನಾಟಕ ಇತರ ಭಾಗಗಳಿಂದ ಕೂಡ ಮೇಸ್ತ್ರಿಗಳು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅವರಿಗೆ ತರಬೇತಿಯನ್ನು ಕೂಡ ಕೊಡ್ತೇವೆ. ನೋಡಿ, ಇಲ್ಲಿ ಈ ಥರ ಲಾಕ್ ಮಾಡ್ತಾ ಹೋಗ್ತಾ ಇರೋದು, ಅಂದರೆ ಬರೀ ಇಟ್ಟಿಗೆಗಳನ್ನು ಜೋಡಿಸ್ತಾ ಹೋಗೋದಷ್ಟೇ. ಫಸ್ಟ್ ಒಂದು ಲೈನ್ ಮಾತ್ರ ಏನಾಗಿರುತ್ತೆ, ಕರೆಕ್ಟಾಗಿ ಜಲಮಟ್ಟ ಎಲ್ಲ ಚೆಕ್ ಮಾಡಿಕೊಂಡು ಅಲ್ಲಿ ಸಿಮೆಂಟ್ಗಳನ್ನು ಬಳಕೆ ಮಾಡಲಾಗುತ್ತೆ. ಆಮೇಲೆ ಎಲ್ಲವೂ ಕೂಡ ಎನಿ ಟೈಮ್ ಅದನ್ನು ಬಿಚ್ಚುವ ರೀತಿ ಇರುತ್ತೆ. ಆದರೆ ಈ ಥರ ಲಾಕ್ ಮಾಡ್ತಾ ಹೋಗುವಂಥದ್ದು, ಒಂದಕ್ಕೊಂದು ಇಟ್ಟಿಗೆ ಲಾಕ್ ಆಗ್ತಾ ಹೋಗುತ್ತೆ. ಆಮೇಲೆ ಯಾವುದೇ ರೀತಿಗೂ ಇದರಲ್ಲಿ ಏನು ತುಂಬ ಗುಣಮಟ್ಟ ಮತ್ತು ಏನು ಬಳಕೆಯಲ್ಲಿ, ಅಂದರೆ ಗೋಡೆಯ ಏನು ಬಾಳಿಕೆಯಲ್ಲಿ ಕೂಡ ಹೆಚ್ಚಿನ ಸದೃಢತೆ ಬರಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಇದೊಂದು ರೆಸ್ಟೋರೆಂಟ್ ಆಗಿರ್ತದೆ. ರೆಸ್ಟೋರೆಂಟನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು